ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ SSLC ಪಾಸ್ ಆಗಿ ಫಸ್ಟ್ PUC ಜೊತೆಗೆ ಫಸ್ಟ್ PUC ಪಾಸ್ ಆಗಿ ಸೆಕೆಂಡ್ PUC ಓದ್ತಾ ಇದ್ದೀರಾ. ಜುಲೈ ತಿಂಗಳಲ್ಲಿ ನಿಮಗೆ ಟೆಸ್ಟ್ ಗಳು ಪ್ರಾರಂಭ ಆಗುತ್ತೆ, ತದನಂತರ ಮಿಡ್ ಟರ್ಮ್ ಎಕ್ಸಾಮ್ ಕೂಡ ಪ್ರಾರಂಭ ಆಗ್ತಾ ಇದೆ. ಸೊ ಎಷ್ಟೋ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಇದ್ರು, ಏನಪ್ಪಾ ಅಂತಂದ್ರೆ ಸರ್ ಈಗ ಈ ಬಾರಿ SSLC ನಲ್ಲಿ ತುಂಬಾ ಜನ ಫೇಲ್ ಆಗಿರುವಂತದ್ದು ಆನ್ಯುವಲ್ ಎಕ್ಸಾಮ್ ನಲ್ಲಿ, ಜೊತೆಗೆ ಸಪ್ಲಿಮೆಂಟರಿ ಎಕ್ಸಾಮ್ ಗಳನ್ನು ಕೂಡ ಕಟ್ಟಿ ಪಾಸ್ ಮಾಡ್ಕೊಳ್ತಾರೆ. ಅಂದ್ರೆ ಸಪ್ಲಿಮೆಂಟರಿ ಅನ್ನೋ ಹಾಗಿಲ್ಲ, ಎಕ್ಸಾಮ್ 2 ಕಟ್ಟಿ ಪಾಸ್ ಮಾಡ್ಕೊಳ್ತಾರೆ. ಸೊ ಈಗ ಅದೇ ರೀತಿಯಾಗಿ ಫಸ್ಟ್ PUC ಮತ್ತೆ ಸೆಕೆಂಡ್ PUC ನಲ್ಲಿ ಏನಾದ್ರು ಕೂಡ ಫೇಲ್ ಮಾಡ್ತಾರೆ ಸರ್ ಈ ರೀತಿಯಾಗಿ ಅಂತ ಖಂಡಿತ ವಿದ್ಯಾರ್ಥಿ ಮಿತ್ರರೇ. ಸೊ ಈಗ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋದಾದ್ರೆ, ಈಗ ಫಸ್ಟ್ PUC ಹೇಗೋ ಪಾಸ್ ಆಗೋಗ್ತೀರಾ, ಆದ್ರೆ ಸೆಕೆಂಡ್ PUC ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಖಂಡಿತವಾಗಿ ಕಾನ್ಸಂಟ್ರೇಷನ್ ಮಾಡಲೇಬೇಕು. ಯಾಕಪ್ಪ ಅಂತಂದ್ರೆ SSLC ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇವಲ ಕಡಿಮೆ ಪರ್ಸೆಂಟೇಜ್ ಥ್ರೂಔಟ್ ಕರ್ನಾಟಕ ಯಾವ ರೀತಿ ಬಂದಿದೆ, ಅದೇ ರೀತಿಯಾಗಿ ಸೆಕೆಂಡ್ PUC ನಲ್ಲೂ ಕೂಡ ನಿಮ್ಗೆ ಏನಾದ್ರು ಓದಕ್ ಬಂದಿಲ್ಲ ಅಥವಾ ಕಡಿಮೆ ಮಾರ್ಕ್ಸ್ ತೆಗೀತು ಅಂತಂದ್ರೆ ಸೊ ನಿಮ್ಮನ್ನ ಫೇಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಸೊ ಅದರಿಂದ ನೀವು ಸತತವಾಗಿ ಅಭ್ಯಾಸ ಮಾಡ್ತು ಅಂತಂದ್ರೆ ಮಾತ್ರ ನೀವು ಖಂಡಿತವಾಗಿ ಪಾಸ್ ಆಗ್ತೀರಾ. ಇನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಈಗ ಟೆಸ್ಟ್ ಗೆ ಏನಾದ್ರು ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ, ಈಗ ಜುಲೈ ತಿಂಗಳಿಂದ ನಿಮಗೆ ಟೆಸ್ಟ್ ಪ್ರಾರಂಭ ಆಗ್ತಾ ಇದೆ ವಿದ್ಯಾರ್ಥಿಗಳ, ಟೆಸ್ಟ್ ಗೆ ಏನಾದ್ರು ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ನಾವೇನಾದ್ರು ಕೂಡ ಓದ್ಕೋಬೇಕಂತ ಕೇಳ್ತಾ ಇದ್ರು. ವಿದ್ಯಾರ್ಥಿಗಳೇ, ಟೆಸ್ಟ್ ಗೆ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಳ್ಳೋ ಹಾಗಿಲ್ಲ. ಯಾಕಪ್ಪ ಅಂತಂದ್ರೆ ನೀವು ಬ್ಲೂ ಪ್ರಿಂಟ್ ನ ಫಾಲೋ ಮಾಡುವಂತದ್ದು ಮಿಡ್ ಟರ್ಮ್ ಎಕ್ಸಾಮ್ ಅಥವಾ ಆನ್ಯುವಲ್ ಎಕ್ಸಾಮ್ ಅಥವಾ ಪ್ರಿಪರೇಟರಿ ಎಕ್ಸಾಮ್ ಗಳಿಗೆ ಮಾತ್ರ ನೀವು ಬ್ಲೂ ಪ್ರಿಂಟ್ ನ ಫಾಲೋ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜಿನಲ್ಲಿ ನಡೆಯುವಂತಹ ಏನು ಟೆಸ್ಟ್ ಗಳಿರುತ್ತೆ ಆ ಟೆಸ್ಟ್ ಗಳಿಗೆ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಏನು ಸಿಲೆಬಸ್ ಇರುತ್ತೆ ಆ ಸಿಲೆಬಸ್ ನಲ್ಲಿ ಇರುವಂತಹ ಎಲ್ಲಾ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಓದ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗೇನೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ ಇನ್ ಕೇಸ್ ಏನಾದ್ರು ಕೂಡ ಫಸ್ಟ್ ಟೆಸ್ಟ್ ಅಲ್ಲಿ ಏನಾದ್ರು ಕಡಿಮೆ ಮಾರ್ಕ್ಸ್ ತೆಗಿತ್ತು ಅಂತಂದ್ರೆ ಸೆಕೆಂಡ್ ಟೆಸ್ಟ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದು ಅಥವಾ ಮಿಡ್ ಟರ್ಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಅವಾಗ ಇಂಟರ್ನಲ್ ನಮಗೆ ಜಾಸ್ತಿ ಆಗುತ್ತಾ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿಗಳೇ, ಫಸ್ಟ್ ಟೆಸ್ಟ್ ಅಲ್ಲಿ ಏನಾದ್ರು ಕೂಡ ಕಡಿಮೆ ಬಂದು ಮಿಡ್ ಟರ್ಮ್ ನಲ್ಲಿ ಏನಾದ್ರು ಕೂಡ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡು ಮತ್ತೆ ಸೆಕೆಂಡ್ ಯೂನಿಟ್ ಟೆಸ್ಟ್ ಅಲ್ಲಿ ನೀವು ಹೆಚ್ಚು ಅಂಕಗಳನ್ನ ತೆಗೆದುಕೊಂಡ್ರೆ ಸೊ ನಿಮಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಯಾವ್ದ್ರಲ್ಲಿ ಜಾಸ್ತಿ ತೆಗೆದಿರ್ತಾರೆ ಅದರಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇನ್ ಕೇಸ್ ಏನಾದ್ರು ಡೌಟ್ಸ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಎಲ್ಲಾ ನೋಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ ನ ನೋಟ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಎಜುಕೇಶನ್ ಅಪ್ಡೇಟ್ಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು.